ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ನೋಡಬೇಕು, ನಮಗೆ ದೇಹ ಬಾಧೆಗಳು ಉಂಟಾಗ್ತಿರುತ್ತೆ, ನೋವುಗಳು ಅಥವಾ ಮಾಂತ್ರಿಕ ಬಾಧೆ ಅಥವಾ ದೃಷ್ಟಿದೋಷಗಳಾಗಿರ್ಬೋದು ಅಥವಾ ಧಾಟು ಕ್ರಿಯೆಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರ, ಅಮಾವಾಸ್ಯೆ ತಪ್ಪಿದರೆ ಹುಣ್ಣಿಮೆಯ ದಿನ ಆರಂಭ. ಇವತ್ತು ಚತುರ್ದಶಿ, ಹಿಂದಿನ ತ್ರಯೋದಶಿ, ಆ ನಂತರದಲ್ಲಿ ನಮಗೆ ಹುಣ್ಣಿಮೆ ತಪ್ಪಿದರೆ ಅಮಾವಾಸ್ಯೆ ಬರುತ್ತೆ. ನೀವೇನು ಮಾಡಬೇಕು ಅಂದರೆ, ಒಂದು ಶುದ್ಧವಾದ ತೆಂಗಿನಕಾಯಿಯನ್ನು ತಗೊಂಡು ನೀವು ಯಾರು ತೊಂದರೆ ಅನುಭವಿಸ್ತಾ ಇರ್ತಾರೆ ಆ ವ್ಯಕ್ತಿಗೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಪೂರ್ತಿಯಾಗಿ ದೇಹಕ್ಕೆ ಈ ಥರ ಉಜ್ಜಬೇಕು. ಒಂದು ತೆಂಗಿನಕಾಯಿ ಅಂದರೆ ಈ ಥರ ಉಜ್ಜಬೇಕು. ಉಜ್ಜಿದ ಮೇಲೆ ಸಂಜೆ ಹೊತ್ತು ಆನಂತರ ಮನೆಯ ಟೆರೇಸ್ ಮೇಲೆ ನೀವು ತೊಗೊಂಡೋಗಿ ಇಡಬೇಕಾಗುತ್ತೆ. ಇಟ್ಟು ಮಾರನೇ ದಿನ ಬೆಳಿಗ್ಗೆ 4:30ಯಿಂದ 6 ಗಂಟೆ, ಅಂದರೆ ಅರ್ಲಿ ಮಾರ್ನಿಂಗ್ಗೆ 4:30ಯಿಂದ 6 o'clock ಒಳಗಡೆಗೆ ಆ ತೆಂಗಿನಕಾಯಿನ ತಗೊಂಡು ಹೋಗ್ಬಿಟ್ಟು ಹರಿಯುವ ನೀರು ಕಡೆಗೆ ಬಿಡಬೇಕು. ಇಲ್ಲದಿದ್ದರೆ ಯಾರೂ ಇರುವಂತಹ ಒಂಥರ ನಾವು ಹೇಳ್ತೀವಲ್ಲ, ನಿರ್ಜನ ಪ್ರದೇಶದಲ್ಲಿ ಇರುವಂತಹ ಅರಳಿ ಮರ ಆಗಿರ್ಬೋದು ಅಥವಾ ಆಲದ ಮರ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಗುಂಡಿ ತೋಡ್ಬಿಟ್ಟು ಆ ಕಾಯಿಯನ್ನು ನೀವು ಊತ ಹಾಕಿ ಬರಬೇಕು. ಇದನ್ನು ಮಾಡಬೇಕು. ಎಷ್ಟು ದಿನ ಮಾಡಬೇಕು? ನಿಮಗೆ ಸಮಸ್ಯೆಗಳು ನಿವಾರಣೆ ಆಗೋ ತನಕನೂ ಮಾಡಬೇಕು. ಇಂಥ ಪ್ರಯೋಗವನ್ನು ಮಾಡಬೇಕಾದಾಗ ಯಾರ ಹತ್ರನೂ ಬೆಳಿಗ್ಗೆ ಎದ್ದು ಮಾತಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಇಂಥ ಪರಿಹಾರಗಳನ್ನ ಗೌಪ್ಯವಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರಹಗಳಲ್ಲಿ ಏನಾದರೂ ಬಾಧೆಗಳಿದ್ದು ಅಂತಂದ್ರೂ ಸಮೇತ ದಶಾಭುಕ್ತಿಗಳ ಸಮಸ್ಯೆಯು ನಿವಾರಣೆ ಆಗುತ್ತೆ. ಆ್ಯಂಡ್ ಎಗೇನ್ ಬಂದು ನೆಗೆಟಿವ್ ಎನರ್ಜಿ ಅಥವಾ ಮಾಂತ್ರಿಕ ಬಾಧೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಪ್ರೇಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.